ನಮಸ್ಕಾರ ವಿದ್ಯಾರ್ಥಿಗಳೇ. KE ವೆಬ್ಸೈಟ್ ಒಳಗಡೆ ಒಂದು ಲಿಂಕನ್ನು ಅಪ್ಡೇಟ್ ಮಾಡಲಾಗಿದೆ. ಅಲ್ಲಿ ನಾಟಾ ಅಂತ ಬರೆಯಲಾಗಿದೆ. ಸೊ ಈ ನಾಟಾ ಅಪ್ಲಿಕೇಶನ್ ಲಿಂಕಿಗೂ ಮತ್ತು ನೋಟಿಫಿಕೇಷನ್ಗೂ ನಮ್ಮ BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಸಂಬಂಧವಿಲ್ಲ. ಇದು ಯಾರಿಗೆ ಅಂತಂದರೆ, ನಾಟಾ ಒಂದು ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳು, ನಾಟಾ ಎಕ್ಸಾಮನ್ನು ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಆರ್ಕಿಟೆಕ್ಚರ್ ಕೋರ್ಸಿಗೆ ಅನ್ವಯಿಸುವಂತೆ ಆರ್ಕಿಟೆಕ್ಚರ್ ಏನಾದರೂ ಬಯಸಿದರೆ ನಮ್ಮ ಕರ್ನಾಟಕದಲ್ಲಿ, ಸೊ ಅವ್ರುಗಳು ಏನು ಮಾಡಬೇಕಂದ್ರೆ, ನಾಟಾ ಸ್ಕೋರ್ ಕಾರ್ಡ್ಗಳನ್ನು ಹೊಸದಾಗಿ ಆನ್ಲೈನ್ ಅರ್ಜಿ ಸಲ್ಲಿಸಿರುವಂಥದ್ದನ್ನು ಮತ್ತು PUC ಅಂಕಗಳನ್ನು ಏನು ಮಾಡಬೇಕಂತಂದರೆ ಅವುಗಳನ್ನು ರೀಪ್ರೆಸೆಂಟ್ ಮಾಡಬೇಕು. ಎಲ್ಲಿ ಅಂತಂದರೆ ಇವು ನಮ್ಮ ಒಂದು KE ವೆಬ್ಸೈಟಲ್ಲಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಎಂಟ್ರಿ ಮಾಡಲಿಕ್ಕೆ ಇದನ್ನು ಕೊಟ್ಟಿದ್ದಾರೆ, ಸ್ಕೋರ್ ಕಾರ್ಡ್ಗಳನ್ನು. ಮತ್ತು ಹೊಸದಾಗಿ ಅಪ್ಲಿಕೇಶನ್ ಅರ್ಜಿ ಸಲ್ಲಿಸಲಿಕ್ಕೆ ನಾಟಾ ಎಕ್ಸಾಮನ್ನು ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಆರ್ಕಿಟೆಕ್ಚರ್ಗಳನ್ನು ಮಾಡಬೇಕು ಅಂತ ಬಯಸಿರುವಂಥ ವಿದ್ಯಾರ್ಥಿಗಳಿಗೆ, ಕರ್ನಾಟಕದಲ್ಲಿ ಆರ್ಕಿಟೆಕ್ಚರ್ ಮಾಡಬೇಕು, KE ಮುಖಾಂತರ ಆರ್ಕಿಟೆಕ್ಚರ್ ಸೀಟನ್ನು ಪಡ್ಕೋಬೇಕು ಅಂತ ಬಯಸಿದಂಥ ವಿದ್ಯಾರ್ಥಿಗಳಿಗೆ, ನಾಟಾ ಎಕ್ಸಾಮು ಬರೆದಿರುವಂಥ ವಿದ್ಯಾರ್ಥಿಗಳು ಈ ಒಂದು KE ವೆಬ್ಸೈಟಲ್ಲಿ 11ನೇ ತಾರೀಕಿಂದ 13ನೇ ತಾರೀಕು ತನಕ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬೇಕು, ಜೊತೆಗೆ ಶುಲ್ಕವನ್ನು ಪಾವತಿಸಬೇಕು ಅಂತ ಒಂದು ಲಿಂಕನ್ನು ಬಿಟ್ಟಿದ್ದಾರೆ. ಓಕೆ, ಸೊ ಇದು ನಮ್ಮ BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಈ ಒಂದು ನೋಟಿಫಿಕೇಷನ್ ಯೂಸ್ ಆಗೋದಿಲ್ಲ. ಇದಕ್ಕೂ ಮತ್ತು ಅದಕ್ಕೇನು ಸಂಬಂಧವೂ ಇಲ್ಲ. ಆಮೇಲೆ ವಿದ್ಯಾರ್ಥಿಗಳು ಇದನ್ನು ನೀವು ಸೀರಿಯಸ್ ಆಗಿ ತೊಗೊಳ್ಳೋಂಥ ಅವಶ್ಯಕತೆಯೂ ಇಲ್ಲ. ಇದು ಮತ್ತು ಈಗೇನಂದ್ರೆ ಫ್ರೀ ಇದಾರಲ್ಲ, ಸೊ ಇದು BSc ನರ್ಸಿಂಗ್ ಪ್ರೊಸೀಜರ್ ಇನ್ನೂ ತುಂಬ ಲೇಟ್ ಆಗೋ ಚಾನ್ಸಸ್ ಇದೆ, ಈ ವಾರ ಅಂತ ಆಗೋದಿಲ್ಲ. ಸೊ ಹೀಗಾಗಿ ಏನು ಮಾಡಿದ್ದಾರೆ ಅಂತಂದರೆ, ಈಗ ನಾಟಾದವ್ರಿಗೆ ಒಂದು ಚಾನ್ಸಸ್ಸನ್ನು ಕೊಟ್ಟಿದ್ದಾರೆ, ಫ್ರೀ ಇದ್ದಾರೆ KEದವರು. ನಾಟಾ ಇದನ್ನು ಏನೋ ಎಕ್ಸಾಮನ್ನು ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ನಮ್ಮ ಇದರಲ್ಲಿ ಆರ್ಕಿಟೆಕ್ಚರ್ಗೆ ಒಂದು ಎಕ್ಸಾಮನ್ನು ಪಡ್ಕೋಬೇಕಂತಂದರೆ ಅದಕ್ಕೆ ಒಂದು ಅಪ್ಲಿಕೇಶನ್ ಹಾಕಿರಿ ನೀವು ಅಂತ ಹೇಳಿ ಒಂದು ಲಿಂಕನ್ನು ಬಿಟ್ಟಿದ್ದಾರೆ ಮತ್ತು ಆದೇಶವನ್ನು ಬಿಟ್ಟಿದ್ದಾರೆ. ಇದು ನಮಗೆ ದೂರದಿಂದ ಕೂಡ ನಮ್ಮ BSc ನರ್ಸಿಂಗ್ ಸಂಬಂಧ ಆಗೋದಿಲ್ಲ. ಮತ್ತು ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಿಗೂ, ಆಪ್ಷನ್ ಎಂಟ್ರಿಗೂ, ಆಮೇಲೆ ಮುಂದಿನ ಪ್ರೊಸೆಸ್ಗೂ ಸಂಬಂಧ ಇಲ್ಲ. ಇದು ಜಸ್ಟ್ ಎಕ್ಸ್ಟೆನ್ಷನ್ ಅಷ್ಟೇ. ಮುಂದಿನ ವಾರ ನಿಮಗೆ ಬೀಳುತ್ತೆ ಅನ್ನಲಿಕ್ಕೆ ಇದು ಏನಂದರೆ ಒಂದು ಮಾಹಿತಿ ಅನ್ನಂಗೆ. ಅಂದರೆ ನಮ್ಮದು ಈ ವಾರನೂ ಏನಾಗೋದಿಲ್ಲ, ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗೋದಿಲ್ಲ, ಆಮೇಲೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಿಲ್ಲ, ವೆರಿಫಿಕೇಷನ್ ಸ್ಲಿಪ್ ಬರೋದಿಲ್ಲ ಅನ್ನಲಿಕ್ಕೆ ಏನಪ್ಪ ಅಂದರೆ ಕ್ಲೂ ಕೊಟ್ಟಂಗಿದೆ ಅಷ್ಟೇ.